ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಈಶ್ವರಿ ತನಿಕ್ಷಾ ಚಾನಲ್. ಸ್ಟೂಡೆಂಟ್ಸ್, ಇವತ್ತು ರಿಯಲ್ ಫಸ್ಟ್ ರೌಂಡ್ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ ಫಾರ್ ಬೋತ್ KCET ಆ್ಯಂಡ್ ನೀಟ್ ಕ್ಯಾಂಡಿಡೇಟ್ಸ್. ಸೊ ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡಿ. ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ನಾವು ಇನ್ ಡೀಟೇಲ್ ನೋಟಿಫಿಕೇಷನ್ ಅಬೌಟ್ ದ ರಿಸಲ್ಟ್ ರಿಲೀಸ್ ಮಾಡಿದ್ದಾರೆ. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ಗಿವನ್ ಇನ್ ದಿಸ್ ನೋಟಿಫಿಕೇಷನ್. Engineering, Architecture, Farm Science, Veterinary, Yoga, Naturopathy, BSc Nursing, Medical, Dental, Ayush, first round seat allotment. Based on the options entered by the candidate up to 11 a.m. on 27th for Medical, Dental, Ayush, for all the courses, first round real seat allotment has been conducted by the following rooster system and merit. ಸೊ ಸ್ಟೂಡೆಂಟ್ಸ್, ನೀವು 27th ಏನು ಆಪ್ಷನ್ ಎಂಟ್ರಿ ಮಾಡಿದ್ದೀರೋ ಬೇಸ್ಡ್ ಆನ್ ದಟ್ ಫಸ್ಟ್ ರೌಂಡ್ ರಿಸಲ್ಟನ್ನು ರಿಲೀಸ್ ಮಾಡಿದ್ದಾರೆ ಇವತ್ತು. ಆಫ್ಟರ್ ವೆರಿಫೈಯಿಂಗ್ ದ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್, ದ ಕ್ಯಾಂಡಿಡೇಟ್ಸ್ ಕ್ಯಾನ್ ಟೇಕ್ ದ ಡಿಸಿಷನ್ ಆ್ಯಸ್ ಡೀಟೇಲ್ಡ್ ಬಿಲೋ. ಸೊ ಸ್ಟೂಡೆಂಟ್ಸ್, ಡೀಟೇಲ್ ಆಗಿ ನೋಟಿಫಿಕೇಷನನ್ನು ಆದಮೇಲೆ ನೀವು ಒಂದು ಡಿಸಿಷನನ್ನು ತಗೊಳ್ಳಿ. ಸೊ ಇನ್ನು ನೀವು ಏನು ಡಿಸಿಷನ್ ಮಾಡಿದ್ರೇನೋ ಅದು ರಾಂಗ್ ಆಗುತ್ತೆ. ಬಿಫೋರ್ ಸೆಲೆಕ್ಟಿಂಗ್ ಎನಿ ಚಾಯ್ಸ್, candidates please read and understand the implications of each choice and then select the appropriate choice. So students, choice 4 choices ಇರುತ್ತೆ. ಆ ಚಾಯ್ಸ್ನ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ನೀವು ಸೆಲೆಕ್ಟ್ ಮಾಡಿ. If a candidate fails to exercise any of the following 4 choices within the stipulated date and time, then the seat allotted to such candidate stands cancelled automatically without any further notice in this regard, and he will not be allowed to participate in further rounds. So students, very important. ಯಾರಿಗೆ ಅಂದರೆ ನಿಮಗೆ ಸೀಟ್ ಅಲಾಟ್ ಆಗಿದ್ದರೆ ನೀವು ಯಾವುದಾದ್ರೂ ಒಂದು ಚಾಯ್ಸನ್ನು ಸೆಲೆಕ್ಟ್ ಮಾಡಲೇಬೇಕು. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಈ 4 ಚಾಯ್ಸಸಲ್ಲಿ ಯಾವುದಾದ್ರೂ ಒಂದು ಚಾಯ್ಸನ್ನು ನೀವು ಸೆಲೆಕ್ಟ್ ಮಾಡಲೇಬೇಕು. ನೀವು ಸೆಲೆಕ್ಟ್ ಮಾಡದೆ ಹಂಗೆ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಸೊ ನಿಮ್ಮ ಸೀಟನ್ನು ಕ್ಯಾನ್ಸಲ್ ಮಾಡ್ತಾರೆ ಮತ್ತು ನೀವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಫ್ ಅ ಸೀಟ್ ಈಸ್ ಅಲಾಟೆಡ್ ಟು ಯು, ಯು ಹ್ಯಾವ್ ಟು ಎಕ್ಸಸೈಸ್ ಎನಿ ಒನ್ ಆಫ್ ದಿ ಚಾಯ್ಸಸ್. The candidates have to confirm themselves about their seat allotment in the first round. If the candidate is satisfied with the allotted seat, then exercise choice 1. ಸೊ ಸ್ಟೂಡೆಂಟ್ಸ್, ನಿಮಗೆ ಅಲಾಟ್ ಆಗಿರೋ ಸೀಟು ನಿಮಗೆ ಸ್ಯಾಟಿಸ್ಫೈ ಆಗಿದ್ದರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿ. ಇಫ್ ಅ ಕ್ಯಾಂಡಿಡೇಟ್ ಫೀಲ್ಸ್ ದ್ಯಾಟ್ ದ ಸೀಟ್ ಅಲಾಟೆಡ್ ಟು ಹಿಮ್ ಇನ್ ದ ಫಸ್ಟ್ ರೌಂಡ್ ಈಸ್ ಅಕ್ಸೆಪ್ಟಬಲ್ but wishes to participate in the next round for higher order options above the seat allotted, then exercise choice 2. ಸೊ ಸ್ಟೂಡೆಂಟ್ಸ್, ನಿಮ್ಗೆ ಅಲಾಟ್ ಆಗಿರೋ ಚಾಯ್ಸು ನಿಮಗೆ ಓಕೆ ಅನಿಸ್ತಾ ಇದೆ ಅಂದರೆ ಇನ್ನು ಬೆಟರ್ ಸಿಗ್ಬೋದು ಅಂತ ಅನಿಸ್ತಾ ಇದ್ದರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿ. If a candidate is not satisfied with the allotted seat in the first round but wishes to participate in the next round for better option by surrendering the allotted seat, then exercise choice 3. ಸೊ ಸ್ಟೂಡೆಂಟ್ಸ್, ನಿಮಗೆ ಅಲಾಟ್ ಆಗಿರೋ ಸೀಟು ಇಷ್ಟನೇ ಇಲ್ಲ. ಸಪೋಸ್ ಯಾವುದೋ ಒಂದು ಡೆಂಟಲ್ ಸೀಟ್ ಅಲಾಟ್ ಆಗಿದೆ, ಇಲ್ಲ ಯಾವುದೋ ಆಯುಷ್ ಸೀಟ್ ಅಲಾಟ್ ಆಗಿದೆ, ಇಲ್ಲ ಮೆಡಿಕಲ್ ಸೀಟ್ ಯಾವುದೋ ಒಂದು ಕಾಲೇಜ್ ನಿಮ್ಗೆ ಇಷ್ಟನೇ ಇಲ್ಲ, ಆ ಕಾಲೇಜಲ್ಲಿ ಅಲಾಟ್ ಆಗಿದೆ ಅಂತ ಇದ್ದರೆ, ನಿಮಗೆ 100% ಇಷ್ಟನೇ ಇಲ್ಲ ಅಂತಂದರೆ ದೆನ್ ಯು ಕ್ಯಾನ್ ಎಕ್ಸಸೈಸ್ ಚಾಯ್ಸ್ 3. If a candidate is not satisfied with the allotted seat in the first round and also not interested to participate in any rounds as the candidate has got seat elsewhere. ಸೊ ಸ್ಟೂಡೆಂಟ್ಸ್, ನಿಮಗೆ ಬೇರೆ ಕಡೆ ಸೀಟ್ ಸಿಕ್ಕಿದ್ರೆ ಅಂದರೆ ನೀವು MCCಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಅಲ್ಲೇನಾದ್ರು ಸೀಟ್ ಸಿಕ್ಕಿದ್ರೆ ಇಲ್ಲಿ ಚಾಯ್ಸ್ 4 ಕೊಟ್ಟು ನೀವು ಅಲ್ಲಿ ಸೀಟ್ ತಗೋಬೋದು. ಟು ಎಕ್ಸೈಸ್ ದ ಚಾಯ್ಸಸ್ ಆರ್ ಟು ಡೌನ್ಲೋಡ್ ದ ಚಲಾನ್ or to make payment in the bank or to download the admission order, candidate need not visit KEA. For all the activities, please visit KEA website. So students, ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಇಲ್ಲ ಫೀಸ್ ಪೇ ಮಾಡೋಕ್ಕೆ ನೀವು KEA ಹತ್ರ ಹೋಗ್ಬಿಟ್ಟು ಕೇಳೋದೇನೂ ಇಲ್ಲ, ಎಲ್ಲ ವೆಬ್ಸೈಟಲ್ಲೇ ಇರುತ್ತೆ. ಸೊ ಇಲ್ಲಿಂದನೇ ವೆಬ್ಸೈಟಲ್ಲೇ ನೀವು ಡೌನ್ಲೋಡ್ ಮಾಡಿಕೊಂಡು ಚಲಾನ ನೀವು ಫೀಸನ್ನು ಪೇ ಮಾಡ್ಕೋಬೋದು. ಅಡ್ಮಿಷನ್ ಆರ್ಡರು ಸಹ ವೆಬ್ಸೈಟಿಂದನೇ ನೀವು ಡೌನ್ಲೋಡ್ ಮಾಡ್ಕೋಬೋದು. Candidates who are not allotted any seat in the first round need not exercise any choice entry. Already entered options will be made available for
reordering in the second round. ಸೊ ಸ್ಟೂಡೆಂಟ್ಸ್, ಫಸ್ಟ್ ರೌಂಡಲ್ಲಿ ನಿಮಗೆ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ ಅಂತಂದರೆ ನೀವು ಯಾವುದೇ ಚಾಯ್ಸನ್ನು ಸೆಲೆಕ್ಟ್ ಮಾಡಬೇಡಿ. ಸೊ ಮತ್ತೆ ಚಾಯ್ಸಸ್ನ ಡೀಟೇಲಾಗಿ ಕೊಟ್ಟಿದ್ದಾರೆ. ಚಾಯ್ಸ್ 1, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ಆ್ಯಂಡ್ ಐ ಆಮ್ ವಿಲ್ಲಿಂಗ್ ಟು ರಿಪೋರ್ಟ್ ಟು ದ ಅಲಾಟೆಡ್ ಕಾಲೇಜ್. Therefore, I should not be considered for further rounds of seat allotment for any discipline for any college or course. I wish to pay the prescribed fees by downloading the challan. Allotted details from the KEA website. I will download the admission order and report to the college immediately afterwards. I will log in to my option entry login ID and I will report to the KEA that I have joined the college. ಸೊ ಸ್ಟೂಡೆಂಟ್ಸ್, ಚಾಯ್ಸ್ 1 ಎಕ್ಸಸೈಸ್ ಮಾಡಿದ್ರೆ ಇದನ್ನೆಲ್ಲ ನೀವು ಫಾಲೋ ಮಾಡಬೇಕು. ಏನು ಅಂತಂದರೆ, ಫಸ್ಟು ಫೀ ಚಲಾನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ವೆಬ್ಸೈಟಲ್ಲೇ ಸಿಗುತ್ತೆ. ಫೀ ಚಲಾನನ್ನು ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ಗೆ ಹೋಗಿ ಫೀಸ್ ಪೇ ಮಾಡಿ. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ KEAಗೆ ಹೋಗ್ಬಿಟ್ಟು ಆಮೇಲೆ ಕಾಲೇಜ್ಗೆ ಹೋಗ್ಬಿಟ್ಟು ರಿಪೋರ್ಟ್ ಮಾಡ್ಕೋಬೇಕು. ಮತ್ತು ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ನೀವು ಮತ್ತೆ KEA ವೆಬ್ಸೈಟಲ್ಲೇ ನೀವು ಎಂಟರ್ ಮಾಡಬೇಕು ದಟ್ ಯು ಹ್ಯಾವ್ reported to the college anta. Further, the college authority will have to log in to their college. So students, ಇದು ಕಾಲೇಜ್ ಅವ್ರು ಮಾಡ್ತಾರೆ, ನೀವೇನೋ ತಲೆ ಕೆಡಿಸ್ಕೋಬೇಡಿ ಇದ್ರ ಬಗ್ಗೆ. ನೆಕ್ಸ್ಟ್, further, any candidate who has paid the fees and obtained the admission order and fails to report to the college on or before the last date and time specified by KEA in the admission order, for such candidate no extension of time will be given and the allotment made in his favor will be treated as cancelled. ಸೊ ಸ್ಟೂಡೆಂಟ್ಸ್, ನೀವು ಫೀಸ್ ಪೇ ಮಾಡಿರ್ತೀರಾ, ಅಡ್ಮಿಷನ್ ಆರ್ಡರ್ ಸಹ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ, ಬಟ್ ನೀವು ಕಾಲೇಜ್ ಹೋಗಿ ರಿಪೋರ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ. ರಿಪೋರ್ಟಿಂಗ್ ಅಂತಂದರೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬಿಟ್ಟು ಕಾಲೇಜಲ್ಲಿ ಕೊಡಬೇಕು. ದಟ್ ಈಸ್ ಕಾಲ್ಡ್ ಆಸ್ ರಿಪೋರ್ಟಿಂಗ್. ಸೊ ಇಂಪಾರ್ಟೆಂಟ್ ಏನು ಅಂತಂದರೆ, ಬಿಫೋರ್ ಆಪ್ಟಿಂಗ್ ದಿಸ್ ಚಾಯ್ಸ್, candidate is advised to make sure that he cannot come back to the option entry process in the UG NEET or UG CET. ಸೊ ಸ್ಟೂಡೆಂಟ್ಸ್, ಚಾಯ್ಸ್ 1 ಕೊಟ್ಟರೆ ಮತ್ತೆ ಈ ವರ್ಷ ನೀವು ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಅದನ್ನು ಚೆನ್ನಾಗಿ ತಿಳ್ಕೊಂಡು ಆದಮೇಲೆ ನೀವು ಚಾಯ್ಸ್ 1 ಕೊಡಬೇಕು. ಸೊ ಸ್ಟೂಡೆಂಟ್ಸ್, ಇಲ್ಲಿ ಏನೆಲ್ಲ ನೀವು ಚಾಯ್ಸ್ 1 ಕೊಟ್ಟರೆ ಏನೆಲ್ಲ ಮಾಡಬೇಕು ಅಂತ ಮತ್ತೆ ಡೀಟೇಲಾಗಿ ಕೊಟ್ಟಿದ್ದಾರೆ. ಇಫ್ ಸ್ಯಾಟಿಸ್ಫೈಡ್, ಎಕ್ಸಸೈಸ್ ಚಾಯ್ಸ್ 1 ಆನ್ ದ KEA ಪೋರ್ಟಲ್, ಡೌನ್ಲೋಡ್ ಆರ್ ಪ್ರಿಂಟ್ ದ ಚಲಾನ್. ಸೊ ಸ್ಟೆಪ್ ವೈಸ್ ಕೊಟ್ಟಿದ್ದಾರೆ. ಫಸ್ಟು ಚಾಯ್ಸ್ 1 ಕ್ಲಿಕ್ ಮಾಡಿ, ನೆಕ್ಸ್ಟು ಚಲಾನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಆ ಚಲಾನಲ್ಲಿ ಎಲ್ಲ ನಿಮಗೆ ಡೀಟೇಲ್ಸ್ ಇರುತ್ತೆ. ಸೊ ಅಫಿಕ್ಸ್ ದ ಸಿಗ್ನೇಚರ್ ಆನ್ ದ ಚಲಾನ್. ಸೊ ಚಲಾನಲ್ಲಿ ನಿಮ್ಮ ಸಿಗ್ನೇಚರ್ ಮಾಡ್ಕೊಳ್ಳಿ. ಪೇ ದ ಪ್ರಿಸ್ಕ್ರೈಬ್ಡ್ ಫೀ. ಆಫ್ಟರ್ ರಿಸಿಪ್ಟ್ ಆಫ್ ದ ಪೇಮೆಂಟ್, ಬ್ಯಾಂಕ್ ವಿಲ್ ರಿಟರ್ನ್ ದ ಕ್ಯಾಂಡಿಡೇಟ್ ದ ಕಾಪಿ ಟು ದ ಕ್ಯಾಂಡಿಡೇಟು. ಸೊ ಸೈನ್ ಮಾಡಿ ಬ್ಯಾಂಕ್ಗೆ ಹೋಗಿ ಪೇ ಮಾಡಿ. ಸೊ ನಿಮಗೆ ಬ್ಯಾಂಕ್ನವರು ಸ್ಟೂಡೆಂಟ್ ಕಾಪಿ ಮತ್ತು KEA ಕಾಪಿ ಕೊಡ್ತಾರೆ, ಅದನ್ನು ತೊಗೊಳ್ಳಿ. ಆಮೇಲೆ ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್, ಅದನ್ನು ಪ್ರಿಂಟೌಟ್ ತೊಗೊಂಡು ರಿಪೋರ್ಟ್ ಟು ದ ಕಾಲೇಜ್. ಸೊ ನೀವು ಲಾಸ್ಟ್ ಡೇಟ್ ಒಳಗಡೆ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು. ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಬೀನ್ ಅಲಾಟೆಡ್ ಗೌರ್ನಮೆಂಟ್ ಮೆಡಿಕಲ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಆ್ಯಂಡ್ ಪ್ರೈವೇಟ್ ಮೆಡಿಕಲ್ ಸೀಟ್ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್, ಆ್ಯಂಡ್ ಇಫ್ ದೇ ಸೆಲೆಕ್ಟ್ ಚಾಯ್ಸ್ 1, then only submit the original document at KEA Bangalore with 2 sets of attested copies. ಸೊ ಸ್ಟೂಡೆಂಟ್ಸ್, ಯಾರೆಲ್ಲ KEAಗೆ ಹೋಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತಂದರೆ, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಬೀನ್ ಅಲಾಟೆಡ್ ಗೌರ್ನಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್. ಸೊ ಪ್ರೈವೇಟ್ ಕಾಲೇಜಲ್ಲಿ ನಿಮಗೆ ಗೌರ್ನಮೆಂಟ್ ಸೀಟ್ ಸಿಕ್ಕಿದ್ರೆ ಮತ್ತು ಪ್ರೈವೇಟ್ ಕಾಲೇಜಲ್ಲಿ ನಿಮಗೆ ಪ್ರೈವೇಟ್ ಸೀಟ್ ಸಿಕ್ಕಿದ್ರೆ, ಸೊ ಆವಾಗ ನೀವು ಒರಿಜಿನಲ್ಸನ್ನು KEAಗೆ ಹೋಗಿ ಸಬ್ಮಿಟ್ ಮಾಡಬೇಕಾಗುತ್ತೆ. Candidates who have been allotted medical seat in government medical college and allotted medical seat under NRI others quota in private medical college and allotted seat in engineering, architecture, farm science, yoga, naturopathy, but they must compulsorily submit the original documents at the respective colleges at the time of admission. ಸೊ ಬೇರೆ ಎಲ್ಲ ಕ್ಯಾಂಡಿಡೇಟ್ಸು ಕಾಲೇಜಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಬರೀ ಮೆಡಿಕಲ್ ಸೀಟು ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ ಸಿಕ್ಕಿದರೆ ನೀವು KEAಗೆ ಹೋಗ್ಬಿಟ್ಟು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ. ಸೊ ಚಾಯ್ಸ್ 2 ಡೀಟೇಲಾಗಿ ಕೊಟ್ಟಿದ್ದಾರೆ, ಏನು ಮಾಡಬೇಕು ಅಂತ. ಚಾಯ್ಸ್ 3 ಡೀಟೇಲ್ ಆಗಿದೆ. ದೆನ್ ಚಾಯ್ಸ್ 4
then instructions to not allotted candidate. So students, choice 2, choice 3, choice 4, ಮತ್ತೆ for the students for whom the seat is not allotted, I'll make a video separately next. ಸೊ ಇಷ್ಟನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಅಬೌಟ್ ಅದರ್ ಚಾಯ್ಸಸ್ ಐ ವಿಲ್ ಎಕ್ಸ್ಪ್ಲೇನ್. ಸೊ ಸ್ಟೂಡೆಂಟ್ಸ್, ಇಫ್ ಅ ಸೀಟ್ ಇಸ್ ಅಲಾಟೆಡ್ ಟು ಯು, all the very best and congratulations to you. If seat is not allotted, don't worry, still so many rounds are there, you will definitely get. I'll meet you in the next video, students. All the very best.